ಮಂಡ್ಯದ ಜನ ಹಾಗೂ ರೈತರು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ರೊಚ್ಚಿಗೆದ್ದಿದ್ರು. ರಸ್ತೆಗಿಳಿದು ಪ್ರತಿಭಟನೆ ಕೂಡ ಮಾಡಿದ್ರು. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಬಾವುಟ ಹಿಡಿರವಲ್ಲ ನಿಮ್ ಮಂಡಿದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸಕ್ಕಾಗ ಯಾವ ಛತ್ರಿನೂ ಇಲ್ಲ ಯಾವುದು ಇಲ್ಲ. ಡಿಸಿಎಂ ಛತ್ರಿ ಹೇಳಿಕೆಗೆ ಮಂಡ್ಯದಲ್ಲಿ ವಿರೋಧ. ರೈತ ಸಂಘದಿಂದ ರಸ್ತೆಗಿಳಿದು ಛತ್ರಿ ಚಳವಳಿ. ಒಂದು ಕೈಯಲ್ಲಿ ಛತ್ರಿ, ಇನ್ನೊಂದು ಕೈಯಲ್ಲಿ ಕನಕಪುರ ಛತ್ರಿ ಪೋಸ್ಟರ್ ಹಿಡಿದು ಪ್ರತಿಭಟನೆ. ಡಿಸಿಎಂ ಡಿಕೆಶಿ ವಿರುದ್ಧ ಛತ್ರಿ ಹೇಳಿಕೆಗೆ ವಿರೋಧದ ಕೂಗು. ಇದೆಲ್ಲವೂ ಕಂಡಿದ್ದು ಮಂಡ್ಯದಲ್ಲಿ. ಇತ್ತೀಚೆಗಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ವೇದಿಕೆಯಲ್ಲಿ ಮಾತನಾಡುವ ಬರದಲ್ಲಿ ಮಂಡ್ಯದ ಜನ ಛತ್ರಿಗಳು ಅಂತ ಹೇಳಿದ್ರು. ಆದ್ರೀಗ ಆ ಹೇಳಿಕೆಗೆ ಮಂಡ್ಯ ರೈತ ಸಂಘ ಪ್ರತಿಭಟಿಸುವ ಮೂಲಕ ವಿರೋಧಿಸಿದೆ. ಮಂಡ್ಯ ಅನೇಕ ಧೀಮಂತ ರಾಜಕೀಯ ನಾಯಕರಿಗೆ, ಸಾಹಿತಿಗಳಿಗೆ ಜನ್ಮ ನೀಡಿದ ಊರು. ಹಲವು ಹೆಗ್ಗಳಿಕೆ ಹೊಂದಿರೋ ಮಂಡ್ಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಸರಿಯಲ್ಲ ಅಂತ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಂಡ್ಯ ಜಿಲ್ಲೆ ಅನೇಕ ರಾಜಕಾರಣಗಳಿಗೆ ಹುಟ್ಟು ಕೊಟ್ಟಂತಹ ಜಿಲ್ಲೆ, ಅನೇಕ ಮುತ್ಸದ್ದಿಗಳಿಗೆ ಜನ್ಮ ನೀಡಿದಂತಹ ತವರೂರು. ಅವರು ಮಾದೇಗೌಡರಾಗಿರ್ಬೋದು, ಎಸ್ ಎಂ ಕೃಷ್ಣ ಅವರಾಗಿರ್ಬೋದು, ಬಿ ಎಸ್ ಯಡಿಯೂರಪ್ಪನವರಾಗಿರ್ಬೋದು, ಸಾಹಿತಿಗಳಾದಂತಹ ಕೆ ಎಸ್ ನರಸಿಂಹಸ್ವಾಮಿಯವರು, ಬಿ ಎಂ ಶ್ರೀಕಂಠಯ್ಯನವರು, ತ್ರಿವೇಣಿಯವರು, ಅಂಬರೀಶ್ ಅವರು, ಇಂಥ ದಿಗ್ಗಜರನ್ನ ಈ ರಾಜಕಾರಣಕ್ಕೆ, ಈ ರಾಜ್ಯಕ್ಕೆ ಕೊಟ್ಟಂತ ಜಿಲ್ಲೆ ಮಂಡ್ಯ ಜಿಲ್ಲೆ. ಈ ಮಂಡ್ಯ ಜಿಲ್ಲೆ ಬಗ್ಗೆ ಅವಹೇಳನಕಾರಿ ಮಾತಾಡಿರ್ತಕ್ಕಂಥದ್ದು ಇದು ತರವಲ್ಲ. ಇತ್ತ ಬೆಂಗಳೂರಿನಲ್ಲಿ ಛತ್ರಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ಅದೆಲ್ಲ ಸುಳ್ಳು. ತಮಗೆ ಬೇಕಾದವರನ್ನ ಪ್ರೀತಿಯಿಂದ ಏನಾದ್ರೂ ಕರಿತೀವಿ, ಅದಕ್ಕೆ ಬೇರೆ ರೀತಿ ಅರ್ಥ ಕಲ್ಪಿಸೋದು ಬೇಕಾಗಿಲ್ಲ ಅಂತ ಕಿಡಿಕಾರಿದ್ರು. ಹೌದಪ್ಪ, ನನ್ ಮತ ಜಾಸ್ತಿ ಇದೆ, ನನ್ನ ಮತ ಇದ್ರೆ ಕಡಿಮೆ ಮಾಡ್ಲಿ ಬಿಡೋರು. ಯಾವ ಛತ್ರಿ ಅಂತ ಹೇಳಿದ್ದೀನಿ ನಾನು? ಯಾರಿಗೆ ಹೇಳಿದ್ವಿ ಛತ್ರಿ? ಇವಂಗೇನು ನೋಡಿದ್ದೇವು? ನಾನು ಬೇಕಾದವ್ರನ್ನ ನಾನು ಏನಾರು ಕರ್ತೀನಪ್ಪ. ಕೆಲವರು ಕಳ್ಳ ನನ್ನ ಮಗನೇ ಅಂತ ಹೇಳ್ತಾರೆ, ಸುಳ್ಳು ನನ್ನ ಮಗನೇ ಅಂತ ಹೇಳ್ತಾರೆ, ಪ್ರೀತಿಯಿಂದ ಇನ್ನೊಂದು ರೀತಿ ಮಾತಾಡ್ತಾರೆ. ಅದು ನಮ್ಮ ಇಂಟರ್ನಲ್, ನಮ್ಮ ಯಾರಿಗಾರ ನಾನು ಏನಾರು ಹೇಳ್ತೀನಿ. ಇದು ಯಾವ ಛತ್ರಿ ಅಂತ ಹೇಳಿದೆ ನಾನು? ಅವೆಲ್ಲ ಸುಳ್ಳು. ಯಾವ ಛತ್ರಿನೂ ಇಲ್ಲ, ಯಾವುದು ಇಲ್ಲ. ಇತ್ತ ಮಂಡ್ಯದಲ್ಲಂತೂ ಡಿಕೆಶಿ ಛತ್ರಿ ಹೇಳಿಕೆಗೆ ಕೆರಳಿರೋ ಮಂಡ್ಯ ಮಂದಿ ಕನಕಪುರ ಛತ್ರಿ, ಅಂತರಾಜ ಛತ್ರಿ ಪೋಸ್ಟರ್ ಪ್ರದರ್ಶಿಸಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಇದೇ ವೇಳೆ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಸಂಜಯ್ ವೃತ್ತಕ್ಕೆ ಮೆರವಣಿಗೆ ನಡೆಸಿದ್ರು. ಸದ್ಯಕ್ಕಂತೂ ಡಿಸಿಎಂ ಡಿಕೆಶಿ ಮಂಡ್ಯ ಜನ ಛತ್ರಿಗಳು ಹೇಳಿಕೆ ಭಾರಿ ಹಲ್ಚಲ್ ಸೃಷ್ಟಿಸಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದ ಜನ ಹಾಗೂ ರೈತರು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ರೊಚ್ಚಿಗೆದ್ದಿದ್ರು. ರಸ್ತೆಗಿಳಿದು ಪ್ರತಿಭಟನೆ ಕೂಡ ಮಾಡಿದ್ರು. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಬಾವುಟ ಹಿಡಿರವಲ್ಲ ನಿಮ್ ಮಂಡಿದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸಕ್ಕಾಗ ಯಾವ ಛತ್ರಿ ಅಂತ ಹೇಳಿದ್ರೆ ಯಾವ ಛತ್ರಿನೂ ಇಲ್ಲ, ಯಾವುದು ಇಲ್ಲ. ಡಿಸಿಎಂ ಛತ್ರಿ ಹೇಳಿಕೆಗೆ ಮಂಡ್ಯದಲ್ಲಿ ವಿರೋಧ. ರೈತ ಸಂಘದಿಂದ ರಸ್ತೆಗಿಳಿದು ಛತ್ರಿ ಚಳವಳಿ. ಒಂದು ಕೈಯಲ್ಲಿ ಛತ್ರಿ, ಇನ್ನೊಂದು ಕೈಯಲ್ಲಿ ಕನಕಪುರ ಛತ್ರಿ ಪೋಸ್ಟರ್ ಹಿಡಿದು ಪ್ರತಿಭಟನೆ. ಡಿಸಿಎಂ ಡಿಕೆಶಿ ವಿರುದ್ಧ ಛತ್ರಿ ಹೇಳಿಕೆಗೆ ವಿರೋಧದ ಕೂಗು. ಇದೆಲ್ಲವೂ ಕಂಡಿದ್ದು ಮಂಡ್ಯದಲ್ಲಿ. ಇತ್ತೀಚೆಗಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ವೇದಿಕೆಯಲ್ಲಿ ಮಾತನಾಡುವ ಬರದಲ್ಲಿ ಮಂಡ್ಯದ ಜನ ಛತ್ರಿಗಳು ಅಂತ ಹೇಳಿದ್ರು. ಆದ್ರೀಗ ಆ ಹೇಳಿಕೆಗೆ ಮಂಡ್ಯ ರೈತ ಸಂಘ ಪ್ರತಿಭಟಿಸುವ ಮೂಲಕ ವಿರೋಧಿಸಿದೆ. ಮಂಡ್ಯ ಅನೇಕ ಧೀಮಂತ ರಾಜಕೀಯ ನಾಯಕರಿಗೆ, ಸಾಹಿತಿಗಳಿಗೆ ಜನ್ಮ ನೀಡಿದ ಊರು. ಹಲವು ಹೆಗ್ಗಳಿಕೆ ಹೊಂದಿರೋ ಮಂಡ್ಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಸರಿಯಲ್ಲ ಅಂತ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಂಡ್ಯ ಜಿಲ್ಲೆ ಅನೇಕ ರಾಜಕಾರಣಗಳಿಗೆ ಹುಟ್ಟು ಕೊಟ್ಟಂತಹ ಜಿಲ್ಲೆ, ಅನೇಕ ಮುತ್ಸದ್ದಿಗಳಿಗೆ ಜನ್ಮ ನೀಡಿದಂತಹ ತವರೂರು. ಅವರು ಮಾದೇಗೌಡರಾಗಿರ್ಬೋದು, ಎಸ್ ಎಂ ಕೃಷ್ಣ ಅವರಾಗಿರ್ಬೋದು, ಬಿ ಎಸ್ ಯಡಿಯೂರಪ್ಪನವರಾಗಿರ್ಬೋದು, ಸಾಹಿತಿಗಳಾದಂತಹ ಕೆ ಎಸ್ ನರಸಿಂಹಸ್ವಾಮಿಯವರು, ಬಿ ಎಂ ಶ್ರೀಕಂಠಯ್ಯನವರು, ತ್ರಿವೇಣಿಯವರು, ಅಂಬರೀಶ್ ಅವರು, ಇಂಥ ದಿಗ್ಗಜರನ್ನ
ಈ ರಾಜಕಾರಣಕ್ಕೆ ಈ ರಾಜ್ಯಕ್ಕೆ ಕೊಟ್ಟಂತ ಜಿಲ್ಲೆ ಮಂಡ್ಯ ಜಿಲ್ಲೆ. ಈ ಮಂಡ್ಯ ಜಿಲ್ಲೆ ಬಗ್ಗೆ ಅವೇಳನಕಾರಿ ಮಾತಾಡಿರ್ತಕ್ಕಂಥದ್ದು ಇದು ತರವಲ್ಲ. ಇತ್ತ ಬೆಂಗಳೂರಿನಲ್ಲಿ ಛತ್ರಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ಅದೆಲ್ಲ ಸುಳ್ಳು, ತಮಗೆ ಬೇಕಾದವರನ್ನ ಪ್ರೀತಿಯಿಂದ ಏನಾದ್ರೂ ಕರಿತೀವಿ, ಅದಕ್ಕೆ ಬೇರೆ ರೀತಿ ಅರ್ಥ ಕಲ್ಪಿಸೋದು ಬೇಕಾಗಿಲ್ಲ ಅಂತ ಕಿಡಿಕಾರಿದ್ರು. ಹೌದಪ್ಪ, ನನ್ ಮತ ಜಾಸ್ತಿ ಇದೆ, ನನ್ನ ಮತ ಇದ್ರೆ ಕಡಿಮೆ ಮಾಡ್ಲಿ ಬಿಡೋರು. ಯಾವ ಛತ್ರಿ ಅಂತ ಹೇಳಿದ್ದೀನಿ ನಾನು? ಯಾರಿಗೆ ಹೇಳಿದ್ದು ಛತ್ರಿ? ಇವಂಗೇನೋ ನೋಡಿದ್ದೇವು. ನಾನು ಬೇಕಾದವ್ರನ್ನ ನಾನು ಏನಾದ್ರು ಕರ್ತೀನಪ್ಪ. ಕೆಲವರು ಕಳ್ಳ ನನ್ನ ಮಗನೇ ಅಂತ ಹೇಳ್ತಾರೆ, ಸುಳ್ಳು ನನ್ನ ಮಗನೇ ಅಂತ ಹೇಳ್ತಾರೆ, ಪ್ರೀತಿಯಿಂದ ಇನ್ನೊಂದು ರೀತಿ ಮಾತಾಡ್ತಾರೆ. ಅದು ನಮ್ಮ ಇಂಟರ್ನಲ್ ನಮ್ಮ ಯಾರಿಗಾರ ನಾ ಏನೇನು ಹೇಳ್ತೀನಿ. ಇಲ್ಲಿ ಯಾವ ಛತ್ರಿ ಅಂತ ಹೇಳಿದೆ ನಾನು? ಅವೆಲ್ಲ ಸುಳ್ಳು. ಯಾವ ಛತ್ರಿನೂ ಇಲ್ಲ, ಯಾವುದು ಇಲ್ಲ. ಇತ್ತ ಮಂಡ್ಯದಲ್ಲಂತೂ ಡಿಕೆಶಿ ಛತ್ರಿ ಹೇಳಿಕೆಗೆ ಕೆರಳಿರೋ ಮಂಡ್ಯ ಮಂದಿ ಕನಕಪುರ ಛತ್ರಿ, ಅಂತರಾಜ ಛತ್ರಿ ಪೋಸ್ಟರ್ ಪ್ರದರ್ಶಿಸಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಇದೇ ವೇಳೆ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಸಂಜಯ್ ವೃತ್ತಕ್ಕೆ ಮೆರವಣಿಗೆ ನಡೆಸಿದ್ರು. ಸದ್ಯಕ್ಕಂತೂ ಡಿಸಿಎಂ ಡಿಕೆಶಿ ಮಂಡ್ಯ ಜನ ಛತ್ರಿಗಳು ಹೇಳಿಕೆ ಭಾರಿ ಹಲ್ಚಲ್ ಸೃಷ್ಟಿಸಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದ ಜನ ಹಾಗೂ ರೈತರು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ರೊಚ್ಚಿಗೆದ್ದಿದ್ರು. ರಸ್ತೆಗಿಳಿದು ಪ್ರತಿಭಟನೆ ಕೂಡ ಮಾಡಿದ್ರು. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಪಾವಟ ಇಳಿರೋವೆಲ್ಲ ಈ ಮಂಡಿದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸಕ್ಕಾಗಲ್ಲ. ಯಾವ ಛತ್ರಿ ಅಂತ ಹೇಳಿದ್ರೆ ಯಾವ ಛತ್ರಿನೂ ಇಲ್ಲ, ಯಾವುದು ಇಲ್ಲ. ಡಿಸಿಎಂ ಛತ್ರಿ ಹೇಳಿಕೆಗೆ ಮಂಡ್ಯದಲ್ಲಿ ವಿರೋಧ. ರೈತ ಸಂಘದಿಂದ ರಸ್ತೆಗಿಳಿದು ಛತ್ರಿ ಚಳವಳಿ. ಒಂದು ಕೈಯಲ್ಲಿ ಛತ್ರಿ, ಇನ್ನೊಂದು ಕೈಯಲ್ಲಿ ಕನಕಪುರ ಛತ್ರಿ ಪೋಸ್ಟರ್ ಹಿಡಿದು ಪ್ರತಿಭಟನೆ. ಡಿಸಿಎಂ ಡಿಕೆಶಿ ವಿರುದ್ಧ ಛತ್ರಿ ಹೇಳಿಕೆಗೆ ವಿರೋಧದ ಕೂಗು. ಇದೆಲ್ಲವೂ ಕಂಡಿದ್ದು ಮಂಡ್ಯದಲ್ಲಿ. ಇತ್ತೀಚೆಗಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ವೇದಿಕೆಯಲ್ಲಿ ಮಾತನಾಡುವ ಬರದಲ್ಲಿ ಮಂಡ್ಯದ ಜನ ಛತ್ರಿಗಳು ಅಂತ ಹೇಳಿದ್ರು. ಆದ್ರೀಗ ಆ ಹೇಳಿಕೆಗೆ ಮಂಡ್ಯ ರೈತ ಸಂಘ ಪ್ರತಿಭಟಿಸುವ ಮೂಲಕ ವಿರೋಧಿಸಿದೆ. ಮಂಡ್ಯ ಅನೇಕ ಧೀಮಂತ ರಾಜಕೀಯ ನಾಯಕರಿಗೆ, ಸಾಹಿತಿಗಳಿಗೆ ಜನ್ಮ ನೀಡಿದ ಊರು. ಹಲವು ಹೆಗ್ಗಳಿಕೆ ಹೊಂದಿರೋ ಮಂಡ್ಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ಸರಿಯಲ್ಲ ಅಂತ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಂಡ್ಯ ಜಿಲ್ಲೆ ಅನೇಕ ರಾಜಕಾರಣಗಳಿಗೆ ಹುಟ್ಟು ಕೊಟ್ಟಂತಹ ಜಿಲ್ಲೆ, ಅನೇಕ ಮುತ್ಸದ್ದಿಗಳಿಗೆ ಜನ್ಮ ನೀಡಿದಂತಹ ತವರೂರು. ಅವರು ಮಾದೇಗೌಡರಾಗಿರ್ಬೋದು, ಎಸ್.ಎಂ. ಕೃಷ್ಣ ಅವರಾಗಿರ್ಬೋದು, ಬಿ.ಎಸ್. ಯಡಿಯೂರಪ್ಪನವರಾಗಿರ್ಬೋದು, ಸಾಹಿತಿಗಳಾದಂತಹ ಕೆ.ಎಸ್. ನರಸಿಂಹಸ್ವಾಮಿಯವರು, ಬಿ.ಎಂ. ಶ್ರೀಕಂಠಯ್ಯನವರು, ತ್ರಿವೇಣಿಯವರು, ಅಂಬರೀಶ್ ಅವರು, ಇಂಥ ದಿಗ್ಗಜರನ್ನ ಈ ರಾಜಕಾರಣಕ್ಕೆ ಈ ರಾಜ್ಯಕ್ಕೆ ಕೊಟ್ಟಂತ ಜಿಲ್ಲೆ ಮಂಡ್ಯ ಜಿಲ್ಲೆ. ಈ ಮಂಡ್ಯ ಜಿಲ್ಲೆ ಬಗ್ಗೆ ಅವೇಳನಕಾರಿ ಮಾತಾಡಿರ್ತಕ್ಕಂಥದ್ದು ಇದು ತರವಲ್ಲ. ಇತ್ತ ಬೆಂಗಳೂರಿನಲ್ಲಿ ಛತ್ರಿ ಹೇಳಿಕೆಗೆ